ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿ ಎಂದರೆ ಚಿಕ್ಕ ಕೆಲಸಗಳನ್ನು ಬಹಳ ಪ್ರೀತಿಯಿಂದ ಮಾಡುವುದು. ನಾನು ಪ್ರೀತಿ ಮತ್ತು ಸಹಾನುಭೂತಿಯನ್ನು ನಂಬುತ್ತೇನೆ. ನಾಯಕರಿಗಾಗಿ ಕಾಯಬೇಡಿ, ಒಬ್ಬಂಟಿಯಾಗಿ ಮಾಡಿ, ವ್ಯಕ್ತಿಯಿಂದ ವ್ಯಕ್ತಿಗೆ. ದುಃಖವು ದೇವರ ದೊಡ್ಡ ಕೊಡುಗೆಯಾಗಿದೆ. ನಾವು ಎಷ್ಟು ಮಾಡುತ್ತೇವೆ ಎಂಬುದು ಅಲ್ಲ, ಆದರೆ ನಾವು ಮಾಡುವಲ್ಲಿ ಎಷ್ಟು ಪ್ರೀತಿಯನ್ನು ಇಡುತ್ತೇವೆ. ನಾವು ಎಷ್ಟು ಕೊಡುತ್ತೇವೆ ಎಂಬುದು ಅಲ್ಲ, ಆದರೆ ಕೊಡುವಲ್ಲಿ ನಾವು ಎಷ್ಟು ಪ್ರೀತಿಯನ್ನು ಇಡುತ್ತೇವೆ. ನಾನು ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರನ್ನು ಕಾಣುತ್ತೇನೆ. ನಾನು ಕುಷ್ಠರೋಗಿಯ ಗಾಯಗಳನ್ನು ತೊಳೆಯುವಾಗ ನಾನು ಭಗವಂತನನ್ನು ಶುಶ್ರೂಷೆ ಮಾಡುತ್ತಿದ್ದೇನೆ ಎಂದು ನನಗೆ ತೋರುತ್ತದೆ. ದೇವರು ನಮ್ಮನ್ನು ಯಶಸ್ವಿಯಾಗಲು ಕರೆಯುವುದಿಲ್ಲ, ನಂಬಿಗಸ್ತರಾಗಿರಲು ಆತನು ನಮ್ಮನ್ನು ಕರೆಯುತ್ತಾನೆ. ಕೇವಲ ಹಣ ಕೊಟ್ಟ ಮಾತ್ರಕ್ಕೆ ನಾವು ತೃಪ್ತರಾಗಬಾರದು. ಹಣ ಸಾಕಾಗುವುದಿಲ್ಲ. ಹಣವನ್ನು ಪಡೆಯಬಹುದು, ಆದರೆ ಅವರನ್ನು ಪ್ರೀತಿಸಲು ಅವರಿಗೆ ನಿಮ್ಮ ಹೃದಯ ಬೇಕು. ಆದ್ದರಿಂದ ನೀವು ಹೋದಲ್ಲೆಲ್ಲ ನಿಮ್ಮ ಪ್ರೀತಿಯನ್ನು ಹರಡಿ. ನೀವು ವಿನಮ್ರರಾಗಿದ್ದರೆ ಯಾವುದೂ ನಿಮ್ಮನ್ನು ಮುಟ್ಟುವುದಿಲ್ಲ. ಹೊಗಳಿಕೆ ಅಥವಾ ಅವಮಾನವಿಲ್ಲ, ಏಕೆಂದರೆ ನೀವು ಏನೆಂದು ನಿಮಗೆ ತಿಳಿದಿದೆ. ಸಣ್ಣ ವಿಷಯಗಳಲ್ಲಿ ನಿಷ್ಠಾವಂತರಾಗಿರಿ, ಏಕೆಂದರೆ ನಿಮ್ಮ ಶಕ್ತಿ ಅವುಗಳಲ್ಲಿದೆ. ನಿನ್ನೆ ಹೋಗಿದೆ, ನಾಳೆ ಇನ್ನೂ ಬಂದಿಲ್ಲ. ನಮ್ಮಲ್ಲಿ ಇಂದು ಮಾತ್ರ ಇದೆ. ನಾವು ಪ್ರಾರಂಭಿಸೋಣ. ಶಾಂತಿಯು ನಗುವಿನೊಂದಿಗೆ ಪ್ರಾರಂಭವಾಗುತ್ತದೆ. ಬಡವರು ನಾವು ಕೊಡುವುದಕ್ಕಿಂತ ಹೆಚ್ಚಿನದನ್ನು ನಮಗೆ ನೀಡುತ್ತಾರೆ. ಅವರು ತುಂಬ ಬಲವಾದ ಜನರು. ಆಹಾರವಿಲ್ಲದೆ ದಿನದಿಂದ ದಿನಕ್ಕೆ ಬದುಕುತ್ತಾರೆ ಮತ್ತು ಅವರು ಎಂದಿಗೂ ಶಪಿಸುವುದಿಲ್ಲ, ದೂರುವುದಿಲ್ಲ. ನಾವು ಅವರಿಗೆ ಕರುಣೆ ಅಥವಾ ಸಹಾನುಭೂತಿ ನೀಡಬೇಕಾಗಿಲ್ಲ. ಅವರಿಂದ ನಾವು ಕಲಿಯುವುದು ತುಂಬ ಇದೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.